ಧನು ಬೆಳಗ್ಗೆಯಿಂದ ಕೆಲಸ ಮಾಡಿದ ಯಾಕೋ ಸುಸ್ತಾಗ್ತಿದೆ ಕಣಪ್ಪ, ತಲೆ ಬೇರೆ ಸುತ್ತೈತೆ. ಒಂದು ಟ್ಯಾಬ್ಲೆಟ್ ತಂದು ಕೊಡ್ತೀಯಪ್ಪ? ಏನೋ ಸುಸ್ತಾಗ್ತಾ ಇದೆಯಾ? ಹಲೋ ಹೇಳ್ ಮಗ. ಇಲ್ಲ ಕಣ, ರೆಡಿ ಆಗಿದ್ದೀನಿ, ಬರ್ತಾ ಇದ್ದೀನಿ. ಧನು ಹೆಂಗೋ ಆಚೆ ಹೋಗ್ತಾ ಇದೆಯಲ್ಲ, ಸ್ವಲ್ಪ ತಂದ್ಕೊಬಿಟ್ಟು ಹೋಗಪ್ಪ. ನನ್ನ ಫ್ರೆಂಡ್ ಜೊತೆ ಫೋನಲ್ಲಿ ಮಾತಾಡ್ತಾರೆ, ಕಣ್ ಕಾಣಿಸಲ್ವಮ್ಮ ನಿನಗೆ? ಏನು ಸುಸ್ತಾನೆ ಆಗಿರೋದು, ರೆಸ್ಟ್ ಮಾಡು, ಎಲ್ಲ ಸರಿ ಹೋಗುತ್ತೆ. ಇಲ್ವಾ, ನೀನೇ ನಡ್ಕೊಂಡೋಗಿ ತಗೊಂಬಾ, ಏನೂ ಆಗಲ್ಲ. ಹಲೋ. ಸೊ ಇವನ್ ಬೇರೆ ಕಟ್ ಮಾಡ್ದ. ಮಗ ಅಮ್ಮ ಇಲ್ಲ? ಓ ನೀನೇ ಬಂದ್ಬಿಟ್ಟ ಮಗ ಮನೆ ಹತ್ರ. ಸರಿ ನಡಿ ಓಡೋಣ. ಫಸ್ಟ್ ಅಮ್ಮ ಇಲ್ಲ ತೋರಿಸ್ತಾಡಿ ನನಗೆ. ಅಮ್ಮನ ರೂಮಲ್ಲಿ ಇದೆ ಕಣೋ. ಯಾಕೋ ಮಗ? ಅಮ್ಮ ಈ ಮಾತ್ರೆ ತಗೊಳ್ಳಿ ಅಮ್ಮ, ಸುಸ್ತು ಅಂತಿದ್ದೀರಲ್ಲ, ಎಲ್ಲ ಸರಿ ಹೋಗುತ್ತೆ. ಥ್ಯಾಂಕ್ಸ್ ಕಣಪ್ಪ. ಅಮ್ಮಗೆ ಟ್ಯಾಬ್ಲೆಟ್ ಬೇಕು ಅಂತ ನಿಂಗೆ ಹೆಂಗೆ ಗೊತ್ತಾಯ್ತು ಮಗ? ಅವಾಗಲೇ ನನ್ನ ಜೊತೆ ಫೋನ ಮಾತಾಡ್ಬೇಕಾರೆ ಕೇಳಿಸ್ಕೊಂಡೆ ಮಗ. ಥ್ಯಾಂಕ್ಸ್ ಮಗ, ನೀನು ಕೊಡೋ ನಿಜವಾದ ಫ್ರೆಂಡು ಅಂತಂದ್ರೆ. ಮಗ ನಾನೇನೋ ನಿನ್ನ ನಿಜವಾದ ಫ್ರೆಂಡ್ ಆದೆ ಮಗ, ಆದರೆ ನೀನು ಮಾತ್ರ ನಿಮ್ಮ ಅಮ್ಮಗೆ ಒಳ್ಳೆ ಮಗ ಆಗಲಿಲ್ವಲ್ಲ ಮಗ. ಹಿಂಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡ ಮಗ. ಜಗತ್ತಲ್ಲಿ ತಾಯಿನ ಕೇರ್ ಮಾಡೋಕ್ಕಿಂತ ಇಂಪಾರ್ಟೆಂಟ್ ಕೆಲಸ ಬೇರೆ ಏನೂ ಇರಲ್ಲ ಮಗ. ಫಸ್ಟ್ ನೀನು ತಾಯಿಗೆ ಬೆಲೆ ಕೊಡೋದು ಕಲ್ತ್ಕೊಳ್ಳೋ. ಹ್ಞೂ ಮಗ, ನೀನು ಹೇಳಿದ್ದು ಕರೆಕ್ಟು. ಇನ್ಮೇಲೆ ನನ್ನ ತಾಯಿ ನಾನು ಚೆನ್ನಾಗಿ ನೋಡ್ಕೊಳ್ತೀನಿ.